ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026 ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಜನಿಸತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಯಾಕೆ ಅಂತಂದ್ರೆ ದ್ವಾದಶದಲ್ಲಿ ಗುರು ಇದ್ದಾನೆ, ಭಾಗ್ಯದಲ್ಲಿ ಶನಿ ಇದ್ದಾನೆ, ಕುಟುಂಬದಲ್ಲಿ ಕೇತು ಇದ್ದಾನೆ, ಅಷ್ಟಮದಲ್ಲಿ ರಾಹು ಇದ್ದಾನೆ. ಇವೆಲ್ಲ ಶುಭಫಲಗಳು ಅಂತ ಹೇಗೆ ಹೇಳ್ತೀರಾ ಅಂತ ತಮಗೆ ಅನಿಸುತ್ತೆ. ಆದರೆ ಕೆಲವು ಪೂರ್ವಾಜಿತ ಕರ್ಮದಿಂದ, ಪೂರ್ವಾಜಿತ ಪುಣ್ಯದಿಂದ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಸಂಚಿತ ಪ್ರಾರಬ್ಧ, ಪರೇಷ್ಠ ಪ್ರಾರಬ್ಧ, ಸ್ವಯಿಷ್ಠ ಪ್ರಾರಬ್ಧ. ಪ್ರಾರಬ್ಧದಲ್ಲಿ 3 ವಿಧಗಳಿದೆ. ನಮ್ಮ ಜಾತಕದಲ್ಲಿ ಚೆನ್ನಾಗಿ ಇಲ್ಲದೇ ಇದ್ರೂ ಕೂಡ ಕೆಲವು ಸಲ ನಮಗೆ ತುಂಬಾ ಒಳ್ಳೇದಾಗತ್ತೆ, ನಮ್ಗೆ ಅನ್ಸುತ್ತೆ. ಹಾಗೆ ನಮಗೇನೋ ಜಾತಕ ಚೆನ್ನಾಗಿಲ್ಲ ಅಂತ ಹೇಳಿದರೆ ಆದ್ರೂ ಯಾಕೋ ನಮ್ಗೆ ಒಳ್ಳೇದಾಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ. ಕೆಲವು ಸಮಯ ನಮ್ಗೆ ಅನ್ಸುತ್ತೆ ನಾವು ಎಲ್ಲ ಒಳ್ಳೇದೇ ಮಾಡ್ತೀವಿ, ನಾವು ತುಂಬಾ ಒಳ್ಳೇದು ಮಾಡ್ತೀವಿ, ಯಾರು ಏನೂ ಕೆಟ್ಟದ್ದು ಮಾಡಿಲ್ಲ, ಪ್ರತಿಯೊಂದು ದಾನ ಧರ್ಮ ಕರ್ಮ ಒಳ್ಳೆಯ ಯೋಚನೆ ಒಳ್ಳೆಯ ಚಿಂತನೆಯನ್ನ ಧನಾತ್ಮಕವಾಗಿ ನಾವು ಮಾಡಿದೀವಿ, ಎಲ್ಲ ಒಳ್ಳೇದು ಮಾಡ್ತೀವಿ, 1% ನಾವು ಕೆಟ್ಟದ್ದು ಮಾಡಿಲ್ಲ, ಆದ್ರೂ ನಮ್ಗೆ ಒಳ್ಳೇದಾಗ್ತಾ ಇಲ್ವಾ ಅಲ್ಲ ಅಂತ ಅನ್ಸುತ್ತೆ. ಇದೇನ್ ಹೇಳ್ತೀವಿ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಜನ್ಮ ಜನ್ಮಾಂತರದ ಪಾಪದ ಫಲ ಇರಲಿ, ಕರ್ಮದ ಫಲ ಇರಲಿ, ಪುಣ್ಯದ ಫಲ ಇರಲಿ, ಅದು ನಮಗೆ ಕೆಲವು ಸಮಯ ಅದು ಆಕ್ಟಿವ್ ಆದಾಗ, ಜಾತಕ ಚೆನ್ನಾಗಿಲ್ಲದೆ ಇದ್ರೂ ಕೂಡ ಯೋಗ ಫಲಗಳ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಖರ್ಚು ಮಾಡಿದ್ದೀರಿ, ತಾವು ಮನೆ ಕಟ್ಟಿದ್ದೀರಿ, ಕರ್ಕಾಟಕ ರಾಶಿಯವರು ಮನೆ ಕಟ್ಟಿದ್ದೀರಿ, ಸೈಟ್ ತಗೊಂಡಿದ್ದೀರಿ, ತಾವು ಎಲ್ಲಾ ರೀತಿಯ ಅನುಕೂಲವನ್ನ ತಾವು ಮುಂಚೆ ಅನುಭವಿಸ್ಬಿಟ್ಟಿದ್ದೀರಾ. ಹಾಗಾಗಿ ಈ ಸಮಯದಲ್ಲೂ ಕೂಡ ನಿಮಗೆ ಅನುಕೂಲ ಆಗತ್ತೆ. ನೀವು ಮಾಡ್ಕೊಂಡಿರೋ ಅನುಕೂಲ ಇದೆಯಲ್ಲ, ನೀವು ಮನೆ ಕಟ್ಟಿದ್ದೀರಾ, ಕಾರ್ ತಗೊಂಡಿದ್ದೀರಾ, ಫ್ಲಾಟ್ ತಗೊಂಡಿದ್ದೀರಾ, ಮುಂಚೆ ನಿಮ್ಗೆ ತುಂಬಾ ಚೆನ್ನಾಗಿದ್ದೀರಾ, ಇವಾಗ ನಿಮ್ಗೆ ಚೆನ್ನಾಗಿ ಇರಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಇರೋದನ್ನ ಕಾದ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿರುತ್ತೆ. ಇರೋದನ್ನ ನೀವು ಆರಾಮ್ ಮೇಂಟೈನ್ ಮಾಡ್ಕೊಂಡು ಹೋಗಿ, ಇರೋದನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸ್ಕೊಳ್ಳೋದು ಅಷ್ಟೇ. ಸಮಸ್ಯೆ ಅಂತಂದ್ರೆ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ಕೊಳ್ಳಿ, ಬಿಟ್ರೆ ಬೇರೆ ಎಲ್ಲ ನಿಮಗೆ ಅನುಕೂಲ ಇರುತ್ತೆ. ಹೀಗೆ ಕರ್ಕಾಟಕ ರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಗುರುಬಲ ಇಲ್ಲ ಇವರಿಗೆ, ಇವರಿಗೆ ರಾಹುಬಲ ಇಲ್ಲ, ಕೇತುವಿನ ಅನುಗ್ರಹ ಇಲ್ಲ. ವಾಕ್ಸ್ಥಾನದಲ್ಲಿ ಕೇತುವಿನಿಂದ ವಾದ ವಿವಾದಗಳು ಜಾಸ್ತಿ ಆಗುತ್ತೆ, ಆರ್ಗ್ಯುಮೆಂಟ್ಗಳು ಜಾಸ್ತಿ ಆಗುತ್ತೆ, ಜಗಳ ಬರುವಂತ ಸಾಧ್ಯತೆ ಇದೆ. ಮಿತ್ರರಲ್ಲಿ ಜಗಳ ಬರುತ್ತೆ, ಅಂದ್ರೆ ಕಲಹ ಬರುತ್ತೆ. ಜಗಳ ಅಂದ್ರೆ ಕಲಹ. ಮಿತ್ರರಲ್ಲಿ ಅಂದ್ರೆ ಸ್ನೇಹಿತರಲ್ಲಿ ಜಗಳ ಬರುತ್ತೆ, ಕುಟುಂಬದಲ್ಲಿ ಜಗಳ ಬರುತ್ತೆ, ಗಂಡ ಹೆಂಡತಿಯಲ್ಲಿ ದಾಂಪತ್ಯದಲ್ಲಿ ಜಗಳ ಬರುತ್ತೆ, ಮಕ್ಕಳ ಜೊತೆ ಜಗಳ ಬರುತ್ತೆ. ಹೀಗೆ ಜಗಳ ಬರತಕ್ಕಂತಹದ್ದು, ಕಲಹ ಬರತಕ್ಕಂತಹದ್ದು ಕೇತು ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರೋದ್ರಿಂದ ಆ ತರ ಬರುತ್ತೆ. ಅದನ್ನು ತಾವು ತಾಳ್ಮೆಯಿಂದ ಬಗೆಹರಿಸ್ಕೊಂಡು ಹೋಗಿ, ಅದರಿಂದ ದೊಡ್ಡ ಸಮಸ್ಯೆಗಳೇನು ಆಗೋದಿಲ್ಲ. ನಿಮಗೆ ಬಂಧು ವಿರೋಧ ಆಗ್ತದೆ, ಬಂಧು ಬಾಂಧವರ ಜೊತೆ ಮಿತ್ರದಿಂದ ವಿರೋಧ ಆಗ್ತದೆ, ಬಟ್ ಅದು ಆಮೇಲೆ ನಿಧಾನ ಸರಿ ಹೋಗ್ತದೆ. ಸರಿಪಡಿಸ್ಬೇಕು, ಅದು ಮುಖ್ಯವಾದ ವಿಚಾರವಾಗಿರುತ್ತೆ. ಮನುಷ್ಯ ಒಬ್ಬ ಸಂಘಜೀವಿ, ಹಾಗಾಗಿ ಜೊತೆಯಲ್ಲಿ ನಾವು ಜನರನ್ನ, ನಮ್ಮ ಸಮಾಜದ ಜನರನ್ನ, ಅಂದ್ರೆ ಎಲ್ಲ ಸಾಮಾಜಿಕ ಜನರನ್ನ, ಆಮೇಲೆ ನಮ್ಮ ಒಂದು ಆತ್ಮೀಯರನ್ನ, ಕುಟುಂಬದವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಇರಬೇಕು. ಮತ್ತೆ ನಮ್ಮ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಬೇಕು ಅಂತಂದ್ರೆ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಕೆಲಸ, ನಮ್ಮ ಉದ್ಯೋಗ, ನಮ್ಮ ಥಾಟ್, ನಮ್ಮ ಚಿಂತನೆ, ನಮ್ಮ ಮನಸ್ಸು, ನಮ್ಮ ಥಿಂಕಿಂಗ್ ಪ್ರೊಸೆಸ್ ಎಲ್ಲ ಚೆನ್ನಾಗಿರ್ಬೇಕು. ಆವಾಗ ನಾವು ಚೆನ್ನಾಗಿರ್ತೀವಿ, ನಮ್ಮ ಜೊತೆಗಿರ್ತಕ್ಕಂತಹ ಸಾಮಾಜಿಕ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಆದ್ರೂ ನಿಮಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗಿದೆ, ಮನೆ, ಪ್ಲಾಟು, ಕಾರು, ಮತ್ತೊಂದು ಇನ್ನೊಂದು ಎಲ್ಲ ಅನುಕೂಲ ಆಗಿದೆ. ಅದನ್ನ ಕಾದ್ಕೊಂಡು ಹೋಗ್ತಕ್ಕಂಥದ್ದು. ಯಾಕೆಂದ್ರೆ ಮುಂಚೆ ನಿಮಗೆ ತುಂಬಾ ಒಳ್ಳೆಯ ಶುಭಫಲವನ್ನ ನೀವು ಅನುಭವಿಸಿದ್ದೀರಿ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಹೇಳ್ಬೇಕು. ಆಮೇಲೆ ಗುರುವಿನ ಅನುಗ್ರಹ ಇಲ್ಲದೆ ಹೋದ್ರು ಗುರು ಕೊಟ್ಟದ್ದನ್ನ ಇಟ್ಕೋಬೇಕು, ಅಷ್ಟು ಮಾಡಿದ್ರೆ ಸಾಕಾಗ್ತದೆ. ಶನಿಯನ್ನು ತೆಗೆದುಕೊಂಡು ಹೋಗಲ್ಲ, ಶನಿ ಕೊಟ್ಟದ್ದು ಅವನಿಗೂ ಶಾಶ್ವತವಾಗಿರ್ತದೆ, ಎಲ್ಲೂ ಹೋಗೋದಿಲ್ಲ. ಶನಿ ಅವನು ತೆಗೆದುಕೊಳ್ಳಲ್ಲ, ಬೇರೆಯವರು ಕೊಡಕ್ಕಾಗಲ್ಲ. ಹಂಗೆ ಶಾಶ್ವತವಾಗಿ ಭಗವಂತ ನಿಮಗೆ ಕೊಟ್ಟಿದ್ದಾರೆ. ಆ ನಂತರದಲ್ಲಿ ದುಡ್ಡು ಕಾಸು ಖರ್ಚಾಗಲ್ಲ ಅಂತಲ್ಲ, ಖರ್ಚಾಗತ್ತೆ, ಅದು ಬರುತ್ತೆ, ಖರ್ಚಾಗತ್ತೆ, ಅದು ವಿಶೇಷ ಅಲ್ಲ. ಬರದೇ ಖರ್ಚಾದ್ರೆ ಸಾಲ ಆಗ್ತದೆ. ಹಾಗಾಗಿ ಸಾಲ ಮಾಡುವಾಗ ಯೋಚನೆ ಮಾಡಬೇಕು, ಅವಶ್ಯಕತೆ ಇದ್ರೆ ಮಾಡಿ. ಮಕ್ಕಳು ಒಳ್ಳೆ ವಿದ್ಯಾವಂತರು, ಜ್ಞಾನವಂತರು ಆಗ್ತಾರೆ, ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಅವ್ರು ಓದೋದ್ರ ಬಗ್ಗೆ ಗಮನ ಕೊಡಿಸ್ಬೇಕು, ಮತ್ತೆ ತಾವು ಮಾರ್ಗದರ್ಶನ ಮಾಡಬೇಕು. ಸ್ವಲ್ಪ ತಮಗೆ ಹಠ ಸ್ವಭಾವ ಇರುತ್ತೆ, ಸ್ವಲ್ಪ ನಿಮ್ಗೆ ಶೀಘ್ರ ಕೋಪ ಇರುತ್ತೆ. ಸ್ವಲ್ಪ ತಾಳ್ಮೆಯನ್ನ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಸಮಸ್ಯೆ ಬರದೇ ಇರುತ್ತೆ. ಅದೇನೋ ಸಮಸ್ಯೆ ಆಗತ್ತೆ, ಮಾತಾಡ್ದ ಕೋಪದಲ್ಲಿ ಹೇಳ್ತೀವಿ ಮಾಡ್ತೀವಿ, ಅದು ಸ್ವಲ್ಪಟ್ಟಿಗೆ ಇರುಸು ಆಗತ್ತೆ. ಅದನ್ನು ಸರಿಪಡಿಸ್ಕೋಬೇಕು ಅಂದ್ರೆ ತಾವು ಮಾತಾಡಬಾರ್ದು, ಅದು ಮಾತಾಡಬಾರ್ದು ಅನ್ನೋದಕ್ಕಿಂತ ಈ ತಾಳ್ಮೆ ಕಳ್ಕೊಂಡು ಮಾತಾಡಬಾರ್ದು ಅಂತ ನಾವು ನಿಮಗೆ ಹೇಳ್ತೀವಿ. ಮಕ್ಕಳ ವಿದ್ಯಾಭ್ಯಾಸ, ತಂದೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಬಟ್ ಏನು ತೊಂದರೆ ಇಲ್ಲ. ತಾತ್ಕಾಲಿಕ ಔಷಧೋಪಚಾರವನ್ನು ಮಾಡಿ. ಇನ್ನು ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಹೋದ್ರೆ, ಪಿತ್ರಾಯಿತ ಆಸ್ತಿ ನಿಮಗೆ ಸಿಗುವಂತ ಯೋಗ ಇದೆ. ಅದನ್ನ ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಸಿಗತ್ತೆ. ನಿಮಗೆ ಅದು ಸೆಟ್ಲ್ಮೆಂಟ್ ಅಲ್ಲಿ ಸಿಗಬಹುದು, ಇಲ್ಲ ಆರ್ಥಿಕ ದುಡ್ಡಿನ ರೂಪದಲ್ಲಿ ಸಿಗಬಹುದು, ಅಥವಾ ಪರಿವರ್ತನೆ ಮಾಡ್ಕೋಬಹುದು. ನೀವು ಒಂದ್ ಕಡೆ ಕೊಟ್ಟು ಒಂದ್ ಕಡೆ ತಗೊಂಡು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಗೆ ಅದು ಎಲ್ಲೂ ಹೋಗಲ್ಲ, ಅದು ಸಿಗತ್ತೆ. ನೀವು ಕೂಡ ಮನೆ, ಪ್ಲಾಟು, ಕಾರ್ ತೆಗೆದುಕೊಳ್ಳೋದು ತೆಗೆದುಕೊಂಡಿರ್ತೀರಾ, ಕೆಲವು ತೆಗೆದುಕೊಳ್ತಾ ಇದ್ದೀರಾ. ಮುಂದೆ ನಿಮ್ಗೆ ಅನುಕೂಲ ಆಗತ್ತೆ.
ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಮನ ಜಾಸ್ತಿ ಕೊಡಬೇಕು. ಯಾಕೆ ಅಂತಂದ್ರೆ ಅದು ನಿಮಗೆ ಕುಟುಂಬ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಸ್ಲೋ ಆಗುತ್ತೆ, ನೆನಪಿನ ಶಕ್ತಿ ಕಮ್ಮಿ ಆಗುತ್ತೆ, ವಾಕ್ಸ್ಥಾನ ಕೆಟ್ಟೋಗುತ್ತೆ. ನಿಮಗೆಲ್ಲ ಚೆನ್ನಾಗಿ ಎಲ್ಲ ಗೊತ್ತಿದ್ರು ಕೂಡ, ಅನುಭವ ಇದ್ರೂ ಕೂಡ ಕೆಲವು ಸಲ ನಿಮಗೆ ಅದು ಮರು ಅಂತ ಬರುತ್ತೆ. ಆ ಸಮಯದಲ್ಲಿ ಅದು ಮರ್ತೋಗುತ್ತೆ. ಅದಕ್ಕೆ ಸ್ವಲ್ಪ ತಾವು ಜ್ಞಾಪಕದಿಂದ ಇಟ್ಟುಕೊಂಡು ಸ್ವಲ್ಪ ಪ್ರಯತ್ನವನ್ನ ಹೆಚ್ಚಿಗೆ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು ಮಕ್ಕಳು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ನಿಮ್ಗೆ ಆರೋಗ್ಯದಲ್ಲಿ ನಿಮ್ಗೆ ENT ಸಮಸ್ಯೆ ಬರ್ಬೋದು. ಅಂದ್ರೆ ನಿಮಗೆ ENT ಸಮಸ್ಯೆ ಅಂದ್ರೆ ಗಂಟಲು ನೋವು ಬರೋದು, ಕಿವಿ ನೋವು ಬರೋದು, ಮೂಗ್ ಬ್ಲಾಕ್ ಆಗೋದು ಈ ತರ ಆಗ್ತದೆ. ಶೀತಕ್ಕೆ ಸಂಬಂಧಪಟ್ಟಂತ ತೊಂದರೆ ENT ಅಂದ್ರೆ ನಮಗೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಶೀತಕ್ಕೆ ಸಂಬಂಧಪಟ್ಟಂತ ತೊಂದರೆ ಆಗ್ತದೆ. ಹಾಗಾಗಿ ಶೀತಕ್ಕೆ ಸಂಬಂಧಪಟ್ಟಂತ ಆಹಾರವನ್ನ ನೀವು ಸರಿಪಡಿಸ್ಕೋಬೇಕಂದ್ರೆ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಂಡಾಗ ನಿಮಗೆ ಕೆಲವೊಂದಷ್ಟು ಸಮಯದಲ್ಲಿ ಆ ಸಮಸ್ಯೆ ಬರದೇ ಇರುತ್ತೆ. ಕೆಲವು ವಾತಾವರಣದ ಮೇಲೆ ಬರುವಾಗ ಆ ವಾತಾವರಣಕ್ಕೆ ತಕ್ಕನಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು. ನೀವೆಲ್ಲರೂ ಪ್ರವಾಸಕ್ಕೆ ಹೋದಾಗ ನಿಮ್ಮ ಆರೋಗ್ಯ ಜೊತೆಗೆ ನೀರು, ಆಹಾರದ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು. ಹವಾಮಾನದ ಬಗ್ಗೆ ಅವೆಲ್ಲ ಮಾಡ್ಕೊಂಡ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಬರೋದಿಲ್ಲ. ಮತ್ತೆ ದುಡ್ಡು ಖರ್ಚಾಗತ್ತೆ, ಸ್ವಲ್ಪ ಅದು ಹಿಡಿತಾ ಇಟ್ಕೋಬೇಕಾಗತ್ತೆ. ಅನವಶ್ಯಕ ಯಾವುದೇ ಖರ್ಚು ವೆಚ್ಚಗಳನ್ನ ಮಾಡದೇ ಇರೋದು ತುಂಬಾ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಮತ್ತೆ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಹೇಗಿದೆ ಅಂತ ಕೇಳ್ತೀರಿ. ಉದ್ಯೋಗದಲ್ಲಿ ಪ್ರಗತಿ ಇದೆ, ಉದ್ಯೋಗದಲ್ಲಿ ಯಶಸ್ಸಿದೆ, ಪ್ರಮೋಷನ್ ಸಿಗತ್ತೆ. ಪ್ರಯತ್ನ ಪಡ್ಬೇಕು, ನೀವೆಲ್ಲ ಪ್ರಯತ್ನ ಪಟ್ಟು ಮಾಡ್ಬೇಕು. ಈ ಕಾಲದಲ್ಲಿ ಎಲ್ಲ ಅನುಕೂಲ ಮಾಡ್ಕೊಂಡ್ರು ಕೂಡ ನೀವು ಮಾಡುವಾಗ ಪ್ರಯತ್ನ ಪಡಬೇಕು. ಉದ್ಯೋಗಂ ಸಾಹಸಂ ಧೈರ್ಯ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಎತ್ತರವರ್ತಂತ ದೇವಸಹಾಯಕ. ದೇವರು ಯಾವಕ್ಕೂ ಸುಮ್ಮನೆ ಕೊಡೋದಿಲ್ಲ. ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಪ್ರಯತ್ನ ಮಾಡಕ್ಕೆ ನಮಗೆ ಆ ಒಂದು ಥಾಟ್ ಅನ್ನ ಯೋಚನೆಯನ್ನ ಕೊಟ್ಟಿದ್ದಾನೆ, ಥಿಂಕಿಂಗ್ ಅನ್ನು ಕೊಟ್ಟಿದ್ದಾನೆ. ಏನೇನು ಯೋಚನೆ ಮಾಡಬೇಕು, ಏನು ಆಗಬಾರ್ದು, ಏನಾಗಬೇಕು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ತಿಳಿದುಕೊಳ್ಳೋದಕ್ಕೆ ನಮಗೆ ಯೋಚನಾ ಶಕ್ತಿಯನ್ನ, ಜ್ಞಾಪಕ ಶಕ್ತಿಯನ್ನ, ಮತ್ತೆ ಕೆಲವೊಂದಷ್ಟು ನಾವು ಮಾಧ್ಯಮವನ್ನ ಅಂದ್ರೆ ನಾವು ನಮ್ಮ ದೃಷ್ಟಿ ಮಾಧ್ಯಮವನ್ನ ಕೊಟ್ಟಿದ್ದಾನೆ. ಆಮೇಲೆ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಇದನ್ನ ಬಳಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದನ್ನ ಮಾಡಬೇಕು. ಹಾಗಾಗಿ ತಾವು ಅದೆಲ್ಲವನ್ನು ಯೋಚನೆ ಮಾಡೋದ್ರಿಂದ ತಮಗೆ ಒಳ್ಳೇದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಇವರಿಗೆಲ್ಲ ಮಧ್ಯಮ ಫಲ ಅಂತ ಹೇಳ್ತೀವಿ. ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಎಲೆಕ್ಟ್ರಾನಿಕ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಇದು ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಆ ನಂತರದಲ್ಲಿ ಆರ್ಟಿಸ್ಟ್ಗಳಿಗೆ ಅಂದ್ರೆ ಕಲಾವಿದರಿಗೆ, ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರು, ಮತ್ತೆ ಕೆಲವೊಂದಷ್ಟು ಪತ್ರಕರ್ತರು, ಆ ನಂತರದಲ್ಲಿ ಕೆಲವು ಲೇಖಕರು, ಅವರಿಗೆಲ್ಲ ಒಳ್ಳೆಯ ಶಿವಫಲ, ಅತ್ಯುತ್ತಮವಾಗಿರ್ತಕ್ಕಂಥ ಶಿವಫಲಗಳು ಪ್ರಾಪ್ತಿಯಾಗತ್ತೆ. ಕೃಷಿಕರಿಗೆ ಒಳ್ಳೆ ಫಲ ಸಿಗತ್ತೆ. ಕೃಷಿಗೂ ನಾಸ್ತಿ ದುರ್ಭಿಕ್ಷ. ಕೃಷಿಕರು ಒಳ್ಳೆ ರೀತಿಯಲ್ಲಿ ಅವರ ಫಲವನ್ನ ಅನುಭವಿಸುವಂತ ಯೋಗ ಇದೆ. ಮಳೆ ಬೆಳೆ ಚೆನ್ನಾಗಿ ಆಗುವಂತ ಯೋಗ ಇದೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ರಾಶಿಯವರಿಗೆ ಒಳ್ಳೆಯ ಶಿವಫಲಗಳು ಸಿಗತ್ತೆ. ಯಾಕೆಂದ್ರೆ ಕರ್ಕಾಟಕ ರಾಶಿ ಜಲರಾಶಿ ಅಂತ ಹೇಳ್ತೀವಿ. ಜಲರಾಶಿಯವರಿಗೆ ಸ್ವಲ್ಪ ಶೀತ ಬಾಧೆ ಇರುತ್ತೆ. ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಗಮನ ವಹಿಸಬೇಕು. ಆರ್ಥಿಕ ವಿಚಾರದಲ್ಲಿ ಗಮನ ವಹಿಸಬೇಕು. ಮತ್ತೆ ಮಾತಾಡುವಾಗ ಜಾಗ್ರತೆ ವಹಿಸಬೇಕು. ಅವೆಲ್ಲೂ ಹೊಸ ಕೆಲಸ ಮಾಡುವಾಗ ತಾವು ಒಳ್ಳೆ ಮುಹೂರ್ತವನ್ನ, ಸಮಯವನ್ನ ನೋಡ್ಬೇಕು. ಮತ್ತೆ ಆ ಕೆಲಸ ನಿಮಗೆ ಸಾರಾವಳಿ ಅಂತ ನೋಡ್ಬೇಕು. ಹೊಸ ಕೆಲಸ ಮಾಡುವಾಗ ನೀವು ಯೋಗ, ಸಾರಾವಳಿ, ಜಾತಕ ಪರಿಶೀಲನೆ ಮಾಡದೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ, ನೀವು ಯಾವುದೇ ಕೆಲಸ ಮಾಡೋದಾಗ್ಲಿ ಮಾಡ್ಕೊಡುದು. ಅದನ್ನು ಮಾಡಿದಾಗ ನಿಮ್ಗೆ ಒಳ್ಳೇದಾಗದಿದ್ರೆ ತುಂಬಾ ಸಂತೋಷ. ಪೈಸಾ ತೊಂದರೆ ಆದ್ರೆ ನಮಗೆ ಇದರಿಂದ ತೊಂದರೆ ಆಯ್ತು, ನಾವು ನೋಡ್ಕೊಂಡಿಲ್ಲ ಅಂತ ಮಾನಸಿಕವಾಗಿ ನಾವು ಬೇಜಾರಾಗೋ ತರ ಇಟ್ಕೋಬಾರ್ದು. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶಿವಫಲ ಪ್ರಾಪ್ತಿಯಾಗುತ್ತೆ. ಸಾಮಾನ್ಯ ಮಧ್ಯಮ ಫಲ, ಸಾಮಾನ್ಯ ಮುಕ್ಕಾಲು ಭಾಗ ಅವರಿಗೆ ಒಳ್ಳೆಯ ಫಲಗಳು ಉಂಟಾಗತ್ತೆ. ಆ ನಂತರದಲ್ಲಿ ಅವರಿಗೆ ಒಂದ್ ವೇಳೆ ಕರ್ಕಾಟಕ ರಾಶಿಯವರಿಗೆ ತೊಂದರೆ ಇದ್ರೆ ತಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಒಂದ್ ವೇಳೆ ಕಷ್ಟ, ನಷ್ಟ, ತೊಂದರೆ ಏನಾದ್ರು ನಿಮಗೆ ಇತ್ತು ಅಂದ್ರೆ ಜಾತಕ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಅದಿಲ್ಲದೆ ಇದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಹತ್ತಿರ ಇರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ 9 ವಾರ ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ, ಶೋಕ ಎಲ್ಲ ಪರಿಹಾರ ಹೊಂದಿ ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.